ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 9:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ಬನ್ನಿ ನೋಡ್ಕೊಂಬರೋಣ. ಇವತ್ತು ಬೆಳಿಗ್ಗೆ ಎದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಏನು ಕೆಲಸನೂ ಮಾಡಿರಲಿಲ್ಲ. ಫಸ್ಟು ತಿಂಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಕವನ ಪೊಂಗಲ್ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಿದ್ಲು. ಅಮ್ಮ ಪಾತ್ರೆ ತೊಳಿತಿದ್ರು. ಮನೇಲಿ ಈಗ ತರಕಾರಿ ಎಲ್ಲ ಖಾಲಿಯಾಗಿದೆ, ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಕವನ ಹೋದ್ವಿ ಮಾರ್ಕೆಟಿಗೆ ತರೋಕ್ಕೆ. ಮಂಡ್ಯದಲ್ಲಿ ಮಾರ್ಕೆಟ್ ಕಲ್ಲಳ್ಳಿಲಿರೋದು. ಕಲ್ಲಳ್ಳಿಗೆ ಬಂದ್ವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು ಮಾರ್ಕೆಟು. ನಂಗೆ ಪ್ರಾಪರಾಗಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು. ಹೋದ್ವಿ, ತರಕಾರಿ ಎಲ್ಲ ತೊಗೋತಿದ್ವಿ. ನಾನು ಮಾರ್ಕೆಟಿಗೆ ಏನಕ್ಕೆ ಹೋಗ್ತೀನಿ ಅಂತಂದರೆ, ಫಸ್ಟು ನಾವು ಪ್ರಾವಿಷನ್ ಸ್ಟೋರ್ ಇಟ್ಟಿದ್ವಿ. ನಾನು ತರಕಾರಿ ಎಲ್ಲ ಮಾರ್ಕೆಟಿಂದನೇ ತರ್ತಿದ್ದೆ ಅಂಗಡಿಗೆ. ತುಂಬ ಕಮ್ಮಿಗೆ ಹಾಕ್ಕೊಡ್ತಾರೆ ಅಂಗಡಿ ಇದೆ ಅಂತ ಹೇಳಿದ್ರೆ. ಅಂದರೆ ಅಲ್ಲೂ ನಾವು ಮನೆಗೆ ತೊಗೋತೀವಿ ಅಂತಂದರೆ ಅಲ್ಲೂ ಸೇಮ್ ರೇಟೇ ಇರುತ್ತೆ. ಆದರೆ ಅಂಗಡಿಗೆ ಅಂತಂದರೆ ಸ್ವಲ್ಪ ಕಮ್ಮಿಗೆ ಹಾಕ್ಕೊಡ್ತಾರೆ. ಆದರೆ ಅಂಗಡಿ ಇವಾಗಿಲ್ಲ, ನಾವು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಆದರೆ ನಾನು ಯಾವಾಗಲೂ ತೊಗೋತಿದ್ನಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಗೆ ತೊಗೋತಾರೆ ಇವರು ಅಂತ ಹೇಳ್ಬಿಟ್ಟು ಕಮ್ಮಿಗೆ ಹಾಕ್ಕೊಡ್ತಾರೆ. ತರಕಾರಿ ಸೊಪ್ಪು ಏನೇ ತೊಗೊಂಡ್ರೂ ಕಮ್ಮಿಗೆ ಹಾಕ್ಕೊಡ್ತಾರೆ. ಅಂಗಡಿಗೆ ಏನು ಪ್ರೈಸ್ ಕೊಡ್ತಾರೋ ಅದರಲ್ಲೇ ಆ ರೇಟಿಗೆ ನಮಗೂ ಹಾಕ್ಕೊಡ್ತಾರೆ. ತರಕಾರಿ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಹಣ್ಣು ತೊಗೋಬೇಕಿತ್ತು. ಇಲ್ಲೇ ಪಕ್ಕದ ಹಳ್ಳಿಯಿಂದ ಪಪ್ಪಾಯ ಎಲ್ಲ ಬೆಳೆದಿರೋದು ತೊಗೊಂಡು ಬರ್ತಾರೆ. ನಾನು ಯಾವಾಗಲೂ ಅವ್ರ ಹತ್ರನೇ ತೊಗೊಳ್ಳೋದು ಪಪ್ಪಾಯನ. ಮತ್ತು ಅವರು ಪರಿಚಯ ಇದ್ದಾರೆ, ತುಂಬ ಕಮ್ಮಿಗೆ ಹಾಕ್ಕೊಡ್ತಾರೆ. ಈ ಟೈಮಲ್ಲಿ ಪಪ್ಪಾಯ ಎಲ್ಲ ತಿಂದರೆ ತುಂಬ ಒಳ್ಳೆಯದು. ಸೀಸನಲ್ ಫ್ರೂಟ್ಸ್ ಅಲ್ವಾ ಅದೆಲ್ಲ. ಪಪ್ಪಾಯ ಎಲ್ಲ ತುಂಬ ಒಳ್ಳೆಯದು. ಮಕ್ಳಿಗೆ ಕೊಟ್ಟರೆ ನಾವು ಮಕ್ಳಿಗೆ ಪಪ್ಪಾಯ ಎಲ್ಲ ಜಾಸ್ತಿ ಕೊಡ್ತೀವಿ. ಈ ಟೈಮಲ್ಲಿ ಪಪ್ಪಾಯ ತಿಂದರೆ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಪಪ್ಪಾಯನ ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಹಂಗೆ ಕಲ್ಲಂಗಡಿ ಹಣ್ಣು ತೊಗೊಂಡೆ ಒಂದು. ಮನೆಯಿಂದ ಹೋಗ್ಬೇಕಾದ್ರೆ ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ, ಮರೆತುಬಿಟ್ಟಿದ್ದೆ. ಗಾಡೀಲಿ ಅದೆಲ್ಲ ಇಟ್ಕೊಂಬರೋದು ತುಂಬ ಕಷ್ಟ ಆಯಿತು. ಹಂಗೋ ಹಿಂಗೋ ಸರ್ಕಸ್ ಮಾಡಿಕೊಂಡು ತರಕಾರಿ ಎಲ್ಲ ಗಾಡೀಲಿ ಇಟ್ಕೊಂಡು ಮಾರ್ಕೆಟಿಂದ ಹೊರಟ್ವಿ. ಟೈಮ್ ನೋಡಿದ್ರೆ 1.5 ಅವರ್ ಆಗಿಬಿಟ್ಟಿತ್ತು. ಹೊಟ್ಟೆ ತುಂಬ ಹಸಿತಿತ್ತು. ಅಲ್ಲೇ ನೋಡಿದ್ವಿ ಎಳ್ನೀರು ಏನಾದರೂ ಸಿಗುತ್ತಾ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮಾರ್ಕೆಟ್ ಹತ್ರ ಎಲ್ಲೂ ಎಳ್ನೀರು ಇರಲಿಲ್ಲ. ಆಮೇಲೆ ರೆಗ್ಯುಲರಾಗಿ PS ಕಾಲೇಜ್ ಹತ್ರ ಯಾವಾಗ್ಲೂ ಎಳ್ನೀರು ಸಿಗುತ್ತೆ, ಅಲ್ಲಿಗೆ ಬಂದ್ವಿ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ಒಂದು ಎಳ್ನೀರು ರೇಟ್ ಕೇಳಿದ್ರೆ 50 ರೂಪಾಯಿ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಬೇಸಿಗೆ ಅಲ್ವಾ, ಬಾಡಿ ಹೈಡ್ರೇಟಾಗಿ ಇಟ್ಕೋಬೇಕು ಅಂತ ಅಂದರೆ ಎಳ್ನೀರು ಕುಡಿಲೇಬೇಕು. ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಚಿಕ್ಕಪ್ಪ ಬ್ಯಾಗ್ಸ್ ಎಲ್ಲ ಮೇಲ್ಗಡೆ ತೊಗೊಂಬಂದು ಕೊಟ್ಟರು. ಎಲ್ಲ ಹೊರಗಡೆನೇ ಇಟ್ಕೊಂಡೆ, ಕ್ಲೀನ್ ಮಾಡಿಕೊಂಡು ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಪಾಪುಗಳಿಗೆಲ್ಲ ತುಂಬ ಖುಷಿ ಆಗಿಬಿಟ್ಟಿತ್ತು. ಏನು ಇಷ್ಟೊಂದು ತಂದಿದ್ಯಾ, ಏನು ತಂದಿದ್ಯಾ ಅಂತ ಕೇಳ್ತಿದ್ರು. ನಮ್ಮ ಚಿಕ್ಕಪ್ಪ ಏನು ಫಂಕ್ಷನ್ ಮಾಡ್ತಿದ್ದೀರಾ, ಇಷ್ಟೊಂದು ತರಕಾರಿ ಎಲ್ಲ ತೊಗೊಂಬಂದಿದ್ದೀರಾ ಅಂತ ಹೇಳಿದ್ರು. ಹೌದು, ಫಂಕ್ಷನ್ಗೆ ಇಷ್ಟೊಂದು ತಂದಿರೋದು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಭುವಿಕನ್ ಬೇರೆ ಮನೇಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ವಿ. 1.5 ಅವರ್ ಆಗಿತ್ತು ನಾವು ಹೋಗಿ. ಅವಳಿಗಂತೂ ಅವ್ರ ಅಮ್ಮನ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಡ್ತು. ಖುಷಿಯಿಂದ ಫುಲ್ ನಗ್ತಿದ್ಲು. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದರು. ಮೈಸೂರಿಗೆ ಹೋಗಬೇಕು, ಬೇಗ ಹೋಗಿ ರೆಡಿಯಾಗಿ ಅಂತ ಹೇಳಿದ್ರು. ಮೈಸೂರಿಗೆ ಯಾಕೆ ಅಂತಂದರೆ ಅಮ್ಮಂಗೆ ಕಾಲು ನೋವಿತ್ತು, ಅದಕ್ಕೆ ತೋರ್ಸೋಕ್ಕೆ ಮೈಸೂರಿಗೆ ಹೋಗ್ತಿದ್ವಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಏರ್ ಡ್ರೈಯರ್ ಮಾಡ್ಕೋತಿದ್ದೆ. ಯಾವಾಗಲೂ ನಾನು ಏರ್ ಡ್ರೈಯರ್ ಯೂಸ್ ಮಾಡಲ್ಲ, ಬಿಸಿಲಲ್ಲೇ ಒಣಗಿಸ್ಕೋತೀನಿ ಆದಷ್ಟು. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಏರ್ ಡ್ರೈಯರ್ನ ಯೂಸ್ ಮಾಡ್ತೀನಿ. ರೆಡಿ ಆಗಿಬಿಟ್ಟು ಆಮೇಲೆ ನನ್ನ ತಂಗಿನೂ ರೆಡಿ ಆಗಿಬಿಟ್ಟು ಬಂದುಬಿಟ್ಟು ಪರಿಚಯ ಮಾಡಿಕೊಡ್ತಿದ್ಲು, ನಮ್ಮ ಅಕ್ಕನ ಮಗಳು ಇವಳು ಅಂತ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸ್ನ, ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಬೇಗ ರೆಡಿ ಆಗಿಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಹಾಗೆ ನನ್ನ ಮಗಳು, ಅಮ್ಮ ನಾನು ಹೇಗೆ ಕಾಣ್ತಿದ್ದೀನಿ, ನಂದು ಒಂದು ವೀಡಿಯೋ ಮಾಡು ಅಂತ ಹೇಳಿದ್ಲು. ಹಾಗೆ ಅವಳದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಗಳ ಹೆಸರು ಲಾಲಿತ್ಯ ಅಂತ. ನನಗೆ ಒಬ್ಬಳೇ ಮಗಳು, ನನ್ನ ತಂಗಿಗೆ 2 ಹೆಣ್ಮಕ್ಳು. ನಮ್ಮ ಮನೆಗೆ 3 ಜನ ಲಕ್ಷ್ಮೀರು ಇವರು. ಅಂದರೆ ಮನೇಲಿ ಒಬ್ಬೊಬ್ಬರನ್ನೇ ಇವರು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಮೈಸೂರಿಗೆ ಹೊರಟ್ವಿ. ಮೈಸೂರಲ್ಲಿ ಅಪೋಲೋ ಹಾಸ್ಪಿಟ್ಲ್ ಹತ್ರ ಇದೆ ಶಾರದಾ ಕ್ಲಿನಿಕ್ ಅಂತ. 1 o'clockಗೆ ಅಪಾಯಿಂಟ್ಮೆಂಟ್ ಇತ್ತು, ಬೇಗ ಹೋಗಬೇಕಿತ್ತು ಅಂತ ಹೊರಟ್ವಿ. ಮಧ್ಯೆ ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೇಮೆಲ್ಲ ಬರೆಸ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. 3 ಮೆಂಬರ್ಸ್ ಏನೋ ಇದ್ದರು, ಯಾವಾಗ ಕರೀತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಒಳಗಡೆ ಕರೆದ್ರು, ಹೋದ್ವಿ. ಅಮ್ಮಂಗೆ ತುಂಬ ಕಾಲು ನೋವಿತ್ತು, ಹೆಜ್ಜೆ ಇಡೋಕ್ಕೂ ಆಗ್ತಾಯಿರಲಿಲ್ಲ ಅವರಿಗೆ. ಆಮೇಲೆ ಕ್ಯಾಬಿನ್ ಒಳಗಡೆ ಹೋದ್ವಿ. 1 ಮಂತ್ ಆಗಿತ್ತು ನಾವು ತೋರಿಸ್ಕೊಂಡು ಹೋಗಿ. ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ ಹೋದ್ವಿ. ಟ್ಯಾಬ್ಲೆಟ್ ತೊಗೊಂಡ್ರೆ ಕಾಲು ನೋವು ಕಮ್ಮಿ ಆಗ್ತಿತ್ತು. ಆಮೇಲೆ ಹೋಗಿ ಕ್ಯಾಬಿನ್ ಒಳಗಡೆ ಹೋದ ತಕ್ಷಣ ವೀಡಿಯೋನ ಆಫ್ ಮಾಡಿಬಿಟ್ಟೆ. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದ್ವಿ. ವೆಯ್ಟ್ ಮಾಡ್ತಾಯಿದ್ರು ಕವನ ಅವರು ಕಾರಲ್ಲಿ, ಮಕ್ಕಳು ಎಲ್ಲ. 2:45 ಆಗಿಬಿಟ್ಟಿತ್ತು ನಾವು ಬರೋಷ್ಟರಲ್ಲೇ. ಅವರಿಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು ಅನಿಸುತ್ತೆ. ಭುವಿಕಾ ನೋಡಿ ಹೇಗೆ ನೋಡ್ತಿದ್ದಾಳೆ, ಯಾರು ಇವರು ಅಂತ ಗಾಬರಿಲಿ. ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗೋದು, ಏನು ತಿನ್ನೋದು, ವೆಜ್ ತಿನ್ನೋದಾ ನಾನ್ ವೆಜ್ ತಿನ್ನೋದಾ ಅಂತ ಡಿಸೈಡ್ ಮಾಡಿಕೊಂಡು ಹಂಗೆ ಆನ್ ದಿ ವೇ ಹೋದ್ವಿ. ಹೋಗ್ಬೇಕಾದ್ರೆ ಭುವಿಕಂಗೆ ನಮ್ಮನ್ನು ನೋಡಿ ತುಂಬ ಖುಷಿ ಆಗಿಬಿಡ್ತು. ಹಂಗೆ ಅವಳ ಜೊತೆ ಆಟ ಆಡಿಕೊಂಡು ಹಂಗೆ ಹೋದ್ವಿ. ಮತ್ತು ನಮ್ಮ ಕವನವ್ರ ಹಸ್ಬೆಂಡು ಹಂಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ಸ್ಟ್ರೀಟ್ ಚೆನ್ನಾಗಿರುತ್ತೆ ಇಲ್ಲಿ ಊಟ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ರಾಜು ದಮ್ ಬಿರಿಯಾನಿ ಅಂತ.
ಹೋದ್ವಿ. ನೀರು ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಕೊಟ್ಟರು. ಚೆನ್ನಾಗಿತ್ತು ಟೇಸ್ಟು. ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ತೊಗೊಂಡಿದ್ವಿ. ಇದೇನಪ್ಪ ತಟ್ಟೆಲಿ ಚಿಕನ್ನೇ ಇಲ್ಲ ಅಂತ ಅಂದ್ಕೋಬೇಡಿ, ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಂದಿದ್ದರು. ನೀರು ದೋಸೆಗೂ ಚಿಕನ್ ಗ್ರೇವಿಗೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಚಿಕನ್ ಗ್ರೇವಿ ಮತ್ತು ದಮ್ ಬಿರಿಯಾನಿನ ತೊಗೊಂಡಿದ್ವಿ. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಕೆ ಆರ್ ಮಾರ್ಕೆಟಿಗೆ ಬಂದ್ವಿ. ಮೈಸೂರು ಕೆ ಆರ್ ಮಾರ್ಕೆಟಿಗೆ. ತುಂಬ ಜನ, ಅದು ಎಂಥ ಬಿಸಿಲಿದ್ರೂ ಜನ ಮಾತ್ರ ಕಮ್ಮಿ ಆಗೋಲ್ಲ, ಅಷ್ಟೇ ಜನ ಇದ್ದರು. ಹಣ್ಣೆಲ್ಲ ತೊಗೋಬೇಕಿತ್ತು. ಮಂಡ್ಯದಲ್ಲೇ ತೊಗೋಬೋದು. ಮಂಡ್ಯದಲ್ಲಿ ತೊಗೊಂಡ್ರೆ ನೀವು ಮಂಡ್ಯದಲ್ಲಿ 1 kg ತೊಗೊಳ್ಳೋ ಹಣ್ಣನ್ನು ನೀವು ಮೈಸೂರಲ್ಲಿ 2 kg ತೊಗೋಬೋದು ಅಂತೇಳ್ಬಿಟ್ಟು, ಹೆಂಗೂ ಹೋಗಿದ್ವಲ್ಲ ಅಂತೇಳ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಹಂಗೆ ಹಣ್ಣೆಲ್ಲ ತೊಗೊಂಡು ಆ್ಯಪಲ್ಲು, ದಾಳಿಂಬೆ ಎಲ್ಲ ತೊಗೊಂಡು, ಮತ್ತು ಆಮ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆಮ್ಲ ಎಲ್ಲ ತೊಗೊಂಡು ಸ್ವಲ್ಪ ಆರೆಂಜು ಮತ್ತು ಸ್ವೀಟ್ ಕಾರ್ನು ಎಲ್ಲ ತೊಗೊಂಡ್ವಿ. ಎಲ್ಲ ತೊಗೊಂಡು ಬಂದ್ವಿ. ಅಂದರೆ ಏನೇನು ಕಮ್ಮಿಗೆ ಸಿಗುತ್ತೆ ಎಲ್ಲ ತೊಗೊಂಡು, ಫ್ರೂಟ್ಸ್ ಎಲ್ಲ, ಅಂದರೆ ಫ್ರೂಟ್ಸ್ ಅಂದರೆ ಇಷ್ಟ. ಈ ಟೈಮಲ್ಲಿ ಹೊರಗಡೆ ಬೇಕ್ರಿ ಐಟಮ್ಸ್ ಎಲ್ಲ ಕೊಡಲ್ಲ ನಾವು ಮಕ್ಕಳಿಗೆ, ಆದಷ್ಟು ಫ್ರೂಟ್ಸ್ಗಳನ್ನೇ ಕೊಡ್ತೀವಿ. ಫ್ರೂಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಬಂದ್ವಿ. ತುಂಬ ರಶ್ಶು, ಅಂದರೆ ತುಂಬ ಜನ ಇರ್ತಾರೆ ಕೆ ಆರ್ ಮಾರ್ಕೆಟಲ್ಲಿ. ಬೆಂಗಳೂರು ಕೆ ಆರ್ ಮಾರ್ಕೆಟ್ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ, ಮೈಸೂರಂತೂ ತುಂಬ ದೊಡ್ಡದಾಗಿದೆ ಮಾರ್ಕೆಟು. ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಊದೇ ಸಪ್ರೇಟು, ಎಲ್ಲ ಸಪ್ರೇಟ್ ಇರುತ್ತೆ. ನೆಕ್ಸ್ಟು ಹಣ್ಗಳೆಲ್ಲ ತೊಗೊಂಡು ಹೊರಟ್ವಿ. ಮಂಜು ಅವ್ರು ಬಂದು ಪಿಕ್ ಮಾಡಿದ್ರು. ಹಂಗೆ ಹೋಗ್ಬೇಕಾದ್ರೆ ಬನ್ನಿ ಮಂಟಪದೆಲ್ಲ ಹಂಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ವೀಕ್ ಡೇಸಲ್ಲೂ ಅಷ್ಟೇ, ವೀಕೆಂಡಲ್ಲೂ ಅಷ್ಟೇ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಬೆಂಗಳೂರು ಥರ ಆಗೋಗ್ಬಿಟ್ಟಿದೆ ಮೈಸೂರು ಇವಾಗ. ಎಲ್ಲಿ ನೋಡಿದ್ರೂ ಟ್ರಾಫಿಕ್ ಇರುತ್ತೆ. ಹಂಗೆ ಅಮ್ಮನ ಜೊತೆ ಪಾಪುಗಳ ಜೊತೆ ಮಾತಾಡಿಕೊಂಡು ಸಾಂಗ್ಸ್ ಕೇಳಿಕೊಂಡು ಮಂಡ್ಯ ಕಡೆ ಹೊರಟ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.